ದಾಳಿಯ ಹೊಣೆಯನ್ನು ಯಾರಾದ್ರೂ ಹೊತ್ಕೋಬೇಕಲ್ಲ. ಪಹಲ್ಗಾಮ್ ಹೊಣೆಯನ್ನು ಯಾರು ಹೊತ್ಕೊಳ್ಳಿಲ್ಲ, ಇದ್ರ ದಾಳಿಯನ್ನು ಹೊಣೆ ಹೊತ್ಕೊಳ್ಳಿಲ್ಲ, ಭದ್ರತಾ ವೈಫಲ್ಯ ಇದೆ ಅಂತ ಆರೋಪ ಹರಿಪ್ರಸಾದ್. ಹರಿಪ್ರಸಾದ್ರೆ, ಭದ್ರತಾ ವೈಫಲ್ಯ ಇದೆ. ಇದೇ ಸರ್ಕಾರ ದೊಡ್ಡ ಪ್ರಮಾಣದ ಹಾನಿಯನ್ನು ತಪ್ಪಿಸಿದೆ. ಇದೇ ಸರ್ಕಾರ ಇರೋ ಕಾರಣಕ್ಕೆ ಯಾವಾಗಲೂ 4 ವರ್ಷಕ್ಕೆ 5 ವರ್ಷಕ್ಕೆ ಒಂದು ದಾಳಿ ಆಗ್ತಾ ಇದೆ. ನಿಮ್ಮ ಪಾರ್ಟಿ ಸರ್ಕಾರ ಇತ್ತಲ್ಲ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಯಾವ ವಾರ ತಪ್ಪಿತ್ತು? ಭಾನುವಾರ ಯಾವ ವಾರ ತಪ್ಪಿತ್ತು? ಪ್ರತಿನಿತ್ಯ ಬಾಂಬ್ ಸ್ಫೋಟದ ಸುದ್ದಿ ಆಗ್ತಿತ್ತಲ್ಲ. ಏನ್ ಆಕ್ಷನ್ ತಗೊಂಡಿತ್ತು ನಿಮ್ಮ ಪಾರ್ಟಿ ಸರ್ಕಾರ? ನಮ್ಮ ಸೈನಿಕರ ಮೇಲೆ ಕಲ್ಲೋಡಿಯವರಿಗೂ ವಾಪಸ್ ತಿರುಗೇಟ್ ಕೊಡೋದಕ್ಕೆ ಅವಕಾಶ ಇಲ್ದಂಗೆ ಮಾಡಿದ್ರಿ. ನಮ್ಮ ಸೈನಿಕರನ್ನು ದುರ್ಬಲಗೊಳಿಸ್ಬಿಟ್ಟಿದ್ರಲ್ರಿ. ಈಗ ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಮಾಡುವಂತ ತಾಕತ್ತಿದೆಯಾ ಇವತ್ತು? ನಿಜ, ಇನ್ನು ಬೇರು ಉಳ್ಕೊಂಡಿದೆ ಭಯೋತ್ಪಾದಕರದು. ಕಾರಣ ಏನು ಅಂದ್ರೆ, ಗೊಬ್ಬರ ನೀರು ಹಾಕುವಂತ ಕಾಂಗ್ರೆಸ್ನಂತ ಪಾರ್ಟಿ ಬದುಕಿರೋ ಕಾರಣಕ್ಕೆ, ಆ ಒಂದು ಮಾನಸಿಕತೆ ಬದುಕಿರೋ ಕಾರಣಕ್ಕೆ. ಆ ಮಾನಸಿಕತೆ ಸತ್ರೆ ಅವರು ಸಾಯ್ತಾರೆ. ಭಯೋತ್ಪಾದಕರಲ್ಲೂ ರಾಜಕಾರಣದ ಲಾಭ ನಷ್ಟ ಲೆಕ್ಕಾಚಾರ ಹಾಕುವಂತ ಮಾನಸಿಕತೆ ನಿಮ್ಮ ಪಾರ್ಟಿಯೊಳಗೆ ಬದುಕಿರೋ ಕಾರಣಕ್ಕೆ ಇಂಥವು ನಡೀತವೆ. ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕಿದವ್ರಿಗೆ ಕೇಸ್ ವಾಪಸ್ ತಗೊಂಡ್ರಲ್ಲ, ಅವರೇ ನಾಳೆ ಬಾಂಬ್ ಹಾಕಕ್ ಬಂದವರು ತಯಾರಾಗೋದು. ಕುಕ್ಕರ್ ಬಾಂಬ್ ಇಷ್ಟವ್ರನ್ನ ಬ್ರದರ್ಸ್ ಅಂತ ಕರೆದ್ರಲ್ಲ, ಅವರೇ ನಾಳೆ RDX ತಯಾರು ಮಾಡೋರು, RDX ಬಾಂಬನ್ನು ತಯಾರು ಮಾಡೋರು. ಅವರಿಗೆ ಗೊಬ್ಬರ ನೀರು ಹಾಕುವಂತ ರಾಜಕೀಯ ವ್ಯವಸ್ಥೆ ಎಲ್ಲಿವರೆಗೂ ಬದುಕಿರುತ್ತೋ ಅಲ್ಲಿವರೆಗೂ ಭಯೋತ್ಪಾದಕರು ಬದುಕಿರ್ತಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಗೊಬ್ಬರ ನೀರು ಹಾಕಲ್ಲ. ಅವ್ರನ್ನ ಬೇರೆ ಸಹಿತ ಕಿತ್ತಾಕೋ ಕೆಲಸವನ್ನು ಮಾಡ್ತೀವಿ. ನೀವು ನಮಗೆ ಪಾಠ ಹೇಳಿ. ಪಾಠ ಹೇಳಕ್ಕಿಂತ ಮುಂಚೆ ನಿಮ್ಗೆ ಅಧಿಕಾರ ಇದ್ದಾಗ ನೀವೆಂಗೆ ನಡ್ಕೊಂಡಿದ್ರಿ ಅಂತ ತಿರುಗಿ ನೋಡ್ಕೊಳ್ಳಿ. ಸ್ವಲ್ಪ ತಿರುಗಿ ನೋಡ್ಕೊಂಡು ಪಾಠ ಹೇಳಿ. ಅವತ್ತೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ, ಅವರೆಲ್ಲಿ ಉಳಿತಿದ್ರು? ಬಹುಶಃ ಇದನ್ನೆಲ್ಲ ಮನಗಂಡೇನೆ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನ್ನಲ್ಲಿ ಎಳೆಯಾಗಿ ಬಿಡಿಸಿರೋದು. ಯಾರ್ಯಾರ ಮಾನಸಿಕತೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಓದಿ. RSS ಪುಸ್ತಕ ಓದದೇ ಇದ್ರು ಪರವಾಗಿಲ್ಲ ನಿಮಗೆ. ಅಂಬೇಡ್ಕರ್ ಬರೆದಿರೋ ಪುಸ್ತಕನಾದ್ರೂ ಓದಿ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಓದಬೇಕು ಅಂಬೇಡ್ಕರ್ ಬರೆದಿರೋ ಪುಸ್ತಕನ. ಅಟ್ಲೀಸ್ಟ್ ಥಾಟ್ಸ್ ಆಫ್ ಪಾಕಿಸ್ತಾನ ಓದಿ. ಬೇರೆ ಎಲ್ಲ ಓದಕ್ಕಾಗುತ್ತೋ ಇಲ್ವೋ ನಿಮಗೆ ಗೊತ್ತಿಲ್ಲ, ಕನಿಷ್ಠ ಅದನ್ನಾದ್ರೂ ಓದಿ. ಆಗ ಏನ್ ಕಾರಣ, ಭಯೋತ್ಪಾದಕರ ಮೂಲ ಏನು ಅಂತ ಅರ್ಥ ಆಗುತ್ತೆ. ಸ್ವಲ್ಪ ನೀವು ಓದಿ. ಖಾಸಗಿಯಾಗಿದ್ದಾಗ ಸಿದ್ದರಾಮಯ್ಯನವ್ರಿಗೂ ಹೇಳಿ, ಸ್ವಲ್ಪ ಓದ್ಕೊಳ್ಳಿ ಅದನ್ನ ಅಂತ ಹೇಳಿ. ಅವಾಗ ಶಾಂತಿ ದೂತರು ಯಾರು, ಬಾಂಬ್ ಹಾಕರ್ ಯಾರು ಅನ್ನೋದು ಅರ್ಥ ಆಗುತ್ತೆ.